ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, SBI sells 13% ಸ್ಟೇಕ್ ಇನ್ ಯೆಸ್ ಬ್ಯಾಂಕ್. SBI ಇವತ್ತು ಅನೌನ್ಸ್ ಮಾಡಿದ್ದಾರೆ, ಅವರು 13.18% ಸ್ಟೇಕು ಯೆಸ್ ಬ್ಯಾಂಕಲ್ಲಿ ಸುಮಿಟೋಮೋ ಮಿಟ್ಸುಯಿ ಬ್ಯಾಂಕಿಂಗ್ ಕಾರ್ಪೊರೇಷನ್ಗೆ ಸೇಲ್ ಮಾಡಿದ್ದಾರೆ. ಹಾಗೂ ಅದಕ್ಕೋಸ್ಕರನೇ ಅವರ ಶೇರ್ಸ್ ಇವತ್ತು 3% ಮೇಲೆ ಹೋಯಿತು. ಮೇಯಲ್ಲೇ ಈ ವರ್ಷ SMBC ಅಂದರೆ ಸುಮಿಟೋಮೋ ಮಿಟ್ಸುಯಿ ಬ್ಯಾಂಕಿಂಗ್ ಕಾರ್ಪೊರೇಷನ್ ಅನೌನ್ಸ್ ಮಾಡಿದರು 20% ಸ್ಟೇಕು ಯೆಸ್ ಬ್ಯಾಂಕಲ್ಲಿ ಪರ್ಚೇಸ್ ಮಾಡ್ತಾರಂತ. ಇದು ಒನ್ ಆಫ್ ದ ಲಾರ್ಜೆಸ್ಟ್ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಇನ್ ಇಂಡಿಯನ್ ಪ್ರೈವೇಟ್ ಬ್ಯಾಂಕು. ಹಾಗೂ ಈ ಡೀಲ್ ಆದಮೇಲೆ SMBC ಲಾರ್ಜೆಸ್ಟ್ ಶೇರ್ ಹೋಲ್ಡರ್ ಇನ್ ಯೆಸ್ ಬ್ಯಾಂಕ್ ಆಗ್ತಾರೆ. ರಿಮೈನಿಂಗು ಏನು 7% ಸ್ಟೇಕು ಇನ್ನೂ ಸೇಲ್ ಆಗಿಲ್ಲ ಯೆಸ್ ಬ್ಯಾಂಕಲ್ಲಿ, ಅದು ಇಂಡಿಯನ್ ಬ್ಯಾಂಕ್ಸ್ ಹೋಲ್ಡ್ ಮಾಡ್ತಾ ಇದ್ದಾರೆ. ಆಕ್ಸಿಸ್ ಬ್ಯಾಂಕು, ಬಂಧನ್ ಬ್ಯಾಂಕು, HDFC ಬ್ಯಾಂಕು ಎಕ್ಸೆಟ್ರಾ. ಅವರು ಫ್ಯೂಚರಲ್ಲಿ ಇನ್ನೂ ಕೆಲವು ತಿಂಗಳಲ್ಲಿ SMBCಗೆ ಸೇಲ್ ಮಾಡ್ತಾರೆ. ನ್ಯೂಸ್ ನಂಬರ್ 2, UPI ಪೇಮೆಂಟ್ ಲಿಮಿಟ್ ರೇಸ್ಡ್ ಫಾರ್ ಮೆನಿ ಟ್ರಾನ್ಸಾಕ್ಷನ್ಸ್. UPI ಸಿಸ್ಟಮ್ ಅವರು ಅನೌನ್ಸ್ ಮಾಡಿದ್ದಾರೆ 15ನೇ ತಾರೀಕು ಸೆಪ್ಟೆಂಬರಿಂದ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಸ್ ಇದು ಲಿಮಿಟನ್ನು ಜಾಸ್ತಿ ಮಾಡಿದಾರಂತ. ಅಪ್ ಟು 10 ಲಕ್ಷ ಪರ್ ಡೇ ಲಿಮಿಟು ಇದೆ ಕೆಲವು ಇನ್ವೆಸ್ಟ್ಮೆಂಟ್ಸು ಮತ್ತು ಕೆಲವು ಬೇರೆ ಟ್ರಾನ್ಸಾಕ್ಷನ್ಸ್ ಮಾಡಲಿಕ್ಕೆ. ಸ್ಟಾಕ್ ಮಾರ್ಕೆಟು, ಮ್ಯೂಚುವಲ್ ಫಂಡ್ಸ್, ಇನ್ಶೂರೆನ್ಸಿಗೆ ಪರ್ ಟ್ರಾನ್ಸಾಕ್ಷನ್ ಲಿಮಿಟು 2 ಲಕ್ಷ ಅಂತ 5 ಲಕ್ಷ ಆಗಿದೆ. ಹಾಗೂ ಡೈಲಿ ಲಿಮಿಟು 10 ಲಕ್ಷ. ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ಸ್ದು 5 ಲಕ್ಷ ಪರ್ ಟ್ರಾನ್ಸಾಕ್ಷನ್ ಲಿಮಿಟ್ ಆಗಿದೆ. ಈಗ ಮುಂಚೆ 2 ಲಕ್ಷ ಇತ್ತು. ಹಾಗೂ ಡೈಲಿ ಕ್ಯಾಪು 6 ಲ್ಯಾಕ್ಸ್. ಇದೇ ಥರ ಜ್ಯುವೆಲ್ರಿ ಟ್ರಾನ್ಸಾಕ್ಷನ್ಸು ಮುಂಚೆ ಪರ್ ಟ್ರಾನ್ಸಾಕ್ಷನ್ ಲಿಮಿಟ್ 2 ಲಕ್ಷ ಇತ್ತು. ಈಗ ಡೈಲಿ ಸೀಲಿಂಗ್ ಅಂತ ಅದನ್ನು 6 ಲಕ್ಷವರೆಗೆ ಮಾಡಿದ್ದಾರೆ. ನ್ಯೂಸ್ ನಂಬರ್ 3, ಇಟರ್ನಲ್ ಮಾರ್ಕೆಟ್ ಕ್ಯಾಪ್ ಅಬವ್ ಟಾಟಾ ಮೋಟರ್ಸ್. ಇಟರ್ನಲ್ ಅಥವಾ ಮುಂಚೆ ಏನು ಝೊಮ್ಯಾಟೊ ಅಂತ ಕರಿತಾ ಇದ್ದೀವಿ, ಈ ಕಂಪ್ನಿದು ಮಾರ್ಕೆಟ್ ಕ್ಯಾಪು ಟಾಟಾ ಮೋಟರ್ಸ್ದು ಹಾಗೂ ಟೈಟನ್ಗಿಂತ ಜಾಸ್ತಿ ಆಗಿದೆ. ಸದ್ಯಕ್ಕೆ 3.15 ಲ್ಯಾಕ್ ಕ್ರೋರ್ಸ್ ರೇಂಜಲ್ಲಿದೆ. ಹಾಗೂ ಟಾಟಾ ಮೋಟರ್ಸ್ದು ಮಾರ್ಕೆಟ್ ಕ್ಯಾಪು 2.64 ಲ್ಯಾಕ್ ಕ್ರೋರ್ಸ್ ಅಪ್ರಾಕ್ಸಿಮೇಟು, ಟೈಟನ್ದು ಅಪ್ರಾಕ್ಸಿಮೇಟ್ಲಿ 3.12 ಲ್ಯಾಕ್ ಕ್ರೋರ್ಸು. ಇಟ್ ಈಸ್ ಜಸ್ಟ್ ಸ್ಲೈಟ್ಲಿ ಲೋವರ್ ದೆನ್ HALದು ಮಾರ್ಕೆಟ್ ಕ್ಯಾಪು, ಅದು 3.27 ಲ್ಯಾಕ್ ಕ್ರೋರ್ಸ್ ಸದ್ಯಕ್ಕಿದೆ. ಇದರಿಂದ ಇಟರ್ನಲ್ದು ಮಾರ್ಕೆಟ್ ವ್ಯಾಲ್ಯೂ ಟಾಪ್ 25 ನಿಫ್ಟಿ 50 ಕಂಪ್ನೀಸ್ ಲಿಸ್ಟಲ್ಲಿ ಇದೆ. ನ್ಯೂಸ್ ನಂಬರ್ 4, ಅಪೋಲೋ ಟೈರ್ಸ್ ಇಸ್ ಅಫಿಷಿಯಲ್ ಕ್ರಿಕೆಟ್ ಟೀಮ್ ಸ್ಪಾನ್ಸರ್. ಅಪೋಲೋ ಟೈರ್ಸ್ ಅವರು ಈಗ ಅಫಿಷಿಯಲ್ ಆಗಿ ಇಂಡಿಯನ್ ಕ್ರಿಕೆಟ್ ಟೀಮ್ದು ನ್ಯೂ ಜರ್ಸಿ ಸ್ಪಾನ್ಸರ್ ಆಗಿದ್ದಾರೆ. ಹಾಗೂ ಈ ಅಗ್ರಿಮೆಂಟು ಮಾರ್ಚ್ 2028ವರೆಗೆ ಇರುತ್ತೆ, ಇನ್ನು 2.5 ವರ್ಷ ಅಪ್ರಾಕ್ಸಿಮೇಟ್ಲಿ. ಪ್ಲಸ್ಸು ಈ ಡೀಲಲ್ಲಿ ಅಪೋಲೋ ಟೈರ್ಸ್ ಲೋಗೋ ಇಂಡಿಯನ್ ಕ್ರಿಕೆಟ್ ಟೀಮ್ದು ಮೆನ್ ಹಾಗೂ ವಿಮೆನ್ ನ್ಯಾಷನಲ್ ಟೀಮ್ ಜರ್ಸಿ ಮೇಲೆ ಹಾಕಿರ್ತಾರೆ. ಆಲ್ ಪರ್ಟಿಕ್ಯುಲರ್ ಮ್ಯಾಚಸ್ಸಿಗೆ ಅದು ಹಾಕಿರ್ತಾರೆ. ಅಪೋಲೋ ಟೈರ್ಸ್ ಅವರು ಈ ಪರ್ಟಿಕ್ಯುಲರ್ ಡೀಲಿಗೆ 579 ಕ್ರೋರ್ಸ್ BCCI ಕೊಟ್ಟಿದ್ದಾರೆ. ಹಾಗೂ ಇದು ಹೈಯರ್ ದೆನ್ 358 ಕ್ರೋರ್ಸ್ ಕೊಟ್ಟಿದ್ದು ಬೈ ಡ್ರೀಮ್ 11 ಪ್ರೀವಿಯಸ್ ಟೈಮಲ್ಲಿ. ಈ ಒಂದು ಡೀಲಲ್ಲಿ 121 ಬೈಲ್ಯಾಟ್ರಲ್ ಗೇಮ್ಸು ಅಂದರೆ ನಾರ್ಮಲ್ಲು 2 ಟೀಮ್ ಆಡುವ ಒಂದು ಟೂರ್ನಮೆಂಟ್ಸಲ್ಲಿ ಅದು ಹಾಕ್ತಾರೆ ಲೋಗೋನ. ಹಾಗೂ 21 ICC ಟೂರ್ನಮೆಂಟ್ ಗೇಮ್ಸಲ್ಲೂ ಈ ಪರ್ಟಿಕ್ಯುಲರ್ ಲೋಗೋ ಡಿಸ್ಪ್ಲೇ ಆಗುತ್ತೆ. ನ್ಯೂಸ್ ನಂಬರ್ 5, ಮಾರುತಿ ಸುಜುಕಿ ಅವರು ಅನೌನ್ಸ್ ಮಾಡಿದ್ದಾರೆ GST ರೇಟ್ ರ್ಯಾಷನಲೈಸೇಷನ್ ಏನಿದೆ ಅವರು ಪ್ರೊಸ್ಪೆಕ್ಟಿವ್ ಬಯರ್ಸ್ ಅಥವಾ ಫ್ಯೂಚರ್ ಬಯರ್ಸಿಗೆ ಆ ಬೆನಿಫಿಟ್ ಕೊಡ್ತಾರಂತ. ಎಷ್ಟೋ ಮಾಡೆಲ್ಸಿಗೆ ಅವರ ಪ್ರೈಸ್ ಕಮ್ಮಿ ಆಗುತ್ತೆ ಬಿಕಾಸ್ ಆಫ್ GST ಆ್ಯಂಡ್ ಬೆನಿಫಿಟ್ಸು ಅಪ್ ಟು 1.1 ಲ್ಯಾಕು ಸಿಗುತ್ತೆ. ನ್ಯೂ ಪ್ರೈಸಸ್ಸು 22ನೇ ತಾರೀಕು ಸೆಪ್ಟೆಂಬರಿಂದ ಲಾಗು ಆಗುತ್ತೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 91 ಪಾಯಿಂಟ್ಸ್ ಅಪ್ಪು 25,330 ಕ್ಲೋಸ್ ಆಯಿತು. ಸೆನ್ಸೆಕ್ಸು 313 ಪಾಯಿಂಟ್ಸ್ ಅಪ್ಪು 82,694 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 4.05% ಅಪ್ಪು, SBI 3.08% ಅಪ್ಪು, BEL 2.31% ಅಪ್ಪು. ಟಾಪ್ ಲೂಸರ್ಸು ಬಜಾಜ್ ಫಿನ್ಸರ್ವ್ 1.13% ಡೌನು, ಟೈಟನ್ ಕಂಪ್ನಿ 0.95% ಡೌನು, ITC 0.92% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು PNB 3.26% ಅಪ್ಪು, ಕೆನರಾ ಬ್ಯಾಂಕ್ 2.67% ಅಪ್ಪು, ಬ್ಯಾಂಕ್ ಆಫ್ ಬರೋಡಾ 2.21% ಅಪ್ಪು. ಟಾಪ್ ಲೂಸರ್ಸು ICICI ಲೊಂಬಾರ್ಡ್ 2.11% ಡೌನು, ಜಿಂದಾಲ್ ಸ್ಟೀಲ್ 1.87% ಡೌನು, ಬ್ರಿಟಾನಿಯಾ 1.69% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,602 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,202 ಸ್ಟಾಕ್ಸು, 57% ಅಪ್ಪು, 43% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 308 ಕೋಟಿ ನೆಟ್ ಪರ್ಚೇಸಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,509 ಕ್ರೋರ್ಸು ನೆಟ್ ಪರ್ಚೇಸಸ್ ನಿನ್ನೆ. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 11,171 per ಗ್ರಾಮು, ಸಿಲ್ವರ್
137.2 per gram. Point number 7, today's rupee value. ಒಂದು US dollar 87.81 rupees, ಒಂದು euro 104.01 ರೂಪಾಯಿ. Point number 8, stocks near 52-week high. Hyundai Motors 52-week high 2660, closing price 2651. Maruti Suzuki 15818, 52-week high, closing 15801. Tata Steel 173, 52-week high, closing price 171. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.86% ಅಪ್, ಜಪಾನ್ 0.17% ಡೌನು, ಜರ್ಮನಿ 0.15% ಅಪ್, ಫ್ರಾನ್ಸ್ 0.07% ಡೌನು, UK 0.23% ಅಪ್ ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.07% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.